ಯಾಕಂದ್ರೆ ಇತ್ತೀಚೆಗೆ ಲಿಂಗಾಯತರು ಹಿಂದೂಗಳಲ್ಲ ಅಂತ ಅದು ನನಗೆ ಭಾರಿ ಭಯಾನಕ ಅನಿಸ್ತು. ಅಲ್ಲ, ಅರವಿಂದ್ ಮೇಶ್ರಾಮ್ ಅಂತ ಅವ್ರ ಭಾಷಣ ಕೇಳ್ಬೇಕು ನೀವು ಬದಲಾಕಿರಿ ಅಂತ ನನ್ಗೊಬ್ರು ಸ್ವಾಮಿಗಳು ಅಂದ್ರು. ನಮ್ ಮನಿ ದೇವರದಾವ್, ನಮ್ ಇಷ್ಟ ದೇವರದಾವ್, ನಮ್ ಕುಲದೇವರದಾವ್, ನಮ್ಮ ಊರೊಳಗ ಗ್ರಾಮ ದೇವತೆಗಳದಾವ್. ಯಾಕಂದ್ರೆ ಇತ್ತೀಚೆಗೆ ಲಿಂಗಾಯತರು ಹಿಂದೂಗಳಲ್ಲ ಅಂತ ಹೇಳ್ಕೊಂತ ಹೊಂಟ. ಅವ್ರದ್ದೇನು ಕಮ್ಯುನಿಸ್ಟ್ರದೊಂದು ಕೆಲಸ ಇರ್ತದೆ, ಒಂದೇ ಸುಳ್ಳು 100 ಸಾರಿ ಹೇಳಿದೇವಂದ್ರೆ ಎಂದರ ಒಂದ್ ದಿವ್ಸ ಖರೆ ಆಗ್ತದೆ. ಅವ್ರದ್ದು ಸಿದ್ಧಾಂತ ಇದು. ಒಂದೇ ಸುಳ್ಳು 100 ಸಾರಿ ಹೇಳಿದ್ರತ್ತು ಅದು ಖರೆ ಆಗ್ತೈತಿ ಅಂತ. ಮತ್ ನಾ ಅಂದದ್ದಲ್ಲ, ಇದು ಅವ್ರ ಫಿಲಾಸಫಿ ತೆಗೆದ್ ನೋಡ್ರಿ ಗೊತ್ತಾಗ್ತದೆ. ಮತ್ ಅವ್ರು ಇದೇ ಅಡಿಯೊಳಗ ಏನ್ ಮಾಡಿದ್ರು, ಬಸವಣ್ಣ ಮತ್ತು ಕಾರ್ಲ್ ಮಾರ್ಕ್ಸ್ ಅಂತಕ್ಕಂಥ ತೌಲನಿಕ ಅಧ್ಯಾಯದ ಪುಸ್ತಕನೂ ತಂದ್ರು. ಅದು ನನಗೆ ಭಾರಿ ಭಯಾನಕ ಅನಿಸ್ತು. ಅಲ್ಲ, ಆಕಳ ಕದ್ದುಕೊಂಡು ಹೋಗೋರಿಗೆ ಕರಾನು ಒಯ್ದು ಕೊಟ್ಟು ಬಾ ಅಂತ ಹೇಳುವಂತ ದಯಾಳುವಾದ ಬಸವಣ್ಣ ಕಳ್ಳ ಬಂದು ಮನೆಯೊಳಗೆ ಕಳ್ಳತನ ಮಾಡುತ್ತಾ ಇರುವಾಗ ಅವಾಗ ತ್ರಾಸ ಆಗ್ತೈತಿ, ಬಿಚ್ಚಿ ಕೊಡು ಅಂತ ತಿಳ್ಕೊಂಡು ಹೆಂಡತಿಗೆ ತನ್ನ ಸರಗಳನ್ನೇ ಕೊಡಿಸುವಂತಹ ದಯಾಳು ಬಸವಣ್ಣ ಆ ಬಸವಣ್ಣನ ಕಾರ್ಮಾಕ್ಷನ್ ಹೋಲಿಸ್ಲಿಕ್ಕೆ ಹೊರಟ್ರಲ್ಪ. ಬಸವಣ್ಣ ನಿಂಗೆ ಏನಾರ ಮಾಡಿ ಒಯ್ದಿಡೋರು ಅದಾರ ಇವ್ರು. ನನಗೊಬ್ರು ಸ್ವಾಮಿಗಳಂದ್ರು, ನೀವು ಆ ಬಾಂಸೇಫದ ಅಧ್ಯಕ್ಷದಾನ ಅರವಿಂದ್ ಮೇಶ್ರಾಮ್ ಅಂತ ಅವ್ರ ಭಾಷಣ ಕೇಳ್ಬೇಕು ನೀವು ಬದಲಾಕಿರಿ ಅಂತ ನನ್ಗೊಬ್ರು ಸ್ವಾಮಿಗಳಂದ್ರು. ನಾ ಸ್ವಾಮಿಗಳಿಗಂದೆ, ಗುರುಗಳ ಅಂತ ಭಾಷಣಗಳನ್ನ ಬಹಳ ಕೇಳಿನಿ, ನಾ ಇನ್ನ ಬದಲಾಗಿಲ್ಲ, ನೀವ್ ಹೆಂಗ್ ಬದಲಾದ್ರಿ ಅಂತ ಕೇಳಿನಿ ನಾನು. ಅವ್ ಕುಂಡಿಲ್ದ ಗಿಂಡ್ ಎಕಡೆ ಬೇಕ ಕಡೆ ಹೊಳಿತಿರ್ತಾವ, ಅದಕ್ಕೇನ್ ಮಾಡಾಕ ಅವ್ ತಳನ ಇವ್ರದ್ದು ಎಕಡೆ ಬೇಕಾಗ ಎಕಡೆ ತುಂಬ ಬಿಡ್ತೈತೆ ಆ ಕಡೆ ಹೊಳಿ ಬಿಡ್ತಾವ, ಈ ಕಡೆ ಬೇಕಂದ್ರೆ ಈ ಕಡೆ ಹೊಳಿತಾವ, ಈ ಕಡೆ ಬೇಕಂದ್ರೆ ಈ ಕಡೆ. ಅವಕ್ಕೇನ್ ಮಾಡಾಕತ್ತೈತಿ, ಏನು ಮಾಡಾಕಾಗುದಿಲ್ಲ. ಆದ್ರ ನಮ್ ದೇಶ, ನಮ್ಮ ದೇವರು, ನಮ್ಮ ಧರ್ಮ, ನಮ್ ಮನಿ ದೇವರದಾವ್, ನಮ್ ಇಷ್ಟ ದೇವರದಾವ್, ನಮ್ ಕುಲದೇವರದಾವ್, ನಮ್ಮ ಊರೊಳಗ ಗ್ರಾಮ ದೇವತೆಗಳದಾವು. ಇವೆಲ್ಲವುಗಳನ್ನ ನಿಭಾಯಿಸ್ಕೊಂಡು ಸಾವಿರ ವರ್ಷಗಳಿಂದ ನಮ್ಮ ಸಮಾಜ ಒಗ್ಗಟ್ಟಾಗಿ ಬಾಳ್ತಾ ಬಂದಿದೆ. ಇಂಥ ಒಗ್ಗಟ್ಟಾದ ಸಮಾಜವನ್ನು ಒಡೆಯಲಿಕ್ಕೆ ಯಾರೇ ಬಂದರೂ ಸಹಿತ ತಡೆಯುವುದಕ್ಕೆ ನಾವೆಲ್ಲರೂ ಸದಾಕಾಲ ಸಿದ್ಧರಾಗಿರ್ಬೇಕು ಅನ್ನುವುದನ್ನ ತಿಳಿಸೋದಕ್ಕಾಗಿಯೇ ಈ ಸಭೆ ಅಂತ